ಒಂದು ಕಡೆ ಎಸ್ಐಟಿ ಬಳಿಯಲ್ಲಿ ಪ್ರಜ್ವಲ್ ಇದ್ರೆ ಇನ್ನೊಂದು ಕಡೆ ಎಚ್ಡಿಕೆ ಕುಟುಂಬ ಸಮೇತ ಜಾಲಿ ರೈಡ್ ಹೋಗಿದ್ದಾರೆ. ಈ ಕುರಿತಂತೆ ನೋಡೋದಾದ್ರೆ ರಾಜ್ಯ ರಾಜಕೀಯದಲ್ಲಿ ಒಂದು ಕಡೆ ಪೆನ್ ಡ್ರೈವ್ ವಿಚಾರ ಹೊತ್ತಿ ಉರಿತಾ ಇರುವಂತದ್ದು ರಾಜ್ಯದಲ್ಲಿ. ಆದ್ರೆ ಒಂದು ಕಡೆ ಎಸ್ಐಟಿ ಬಳಿಯಲ್ಲಿ ಪ್ರಜ್ವಲ್ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಎಚ್ಡಿ ಕುಮಾರಸ್ವಾಮಿ ಕುಟುಂಬ ಸಮೇತ ಜಾಲಿ ರೈಡ್ ಹೋಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಹಾಗಾದ್ರೆ? ಕಬಿನಿ ಜಲಾಶಯದಲ್ಲಿ ಕುಮಾರಣ್ಣ ಅವರ ಕುಟುಂಬ ಫುಲ್ ಮಸ್ತಿಯನ್ನ ಮಾಡ್ತಾ ಇರುವಂತದ್ದು. ಪ್ರಜ್ವಲ್ ಎಸ್ಐಟಿಯಲ್ಲಿ ಬಂಧನವಾಗಿದ್ರು ಕೂಡ ನೋ ಟೆನ್ಷನ್, ಸ್ವದೇಶಕ್ಕೆ ಪ್ರಜ್ವಲ್ ಮರಳೋ ಮುನ್ನವೇ ಎಚ್ಡಿಕೆ ಎಂಜಾಯ್ ಮಾಡ್ತಾ ಇರುವಂತದ್ದು. ಹಾಗಾದ್ರೆ ಮಗ ಸಂಕಷ್ಟದಲ್ಲಿದ್ರು ಎಂಜಾಯ್ ಮಾಡಿದ್ಯಾಕೆ ಕುಮಾರಣ್ಣ? ಇನ್ನ ಪತ್ನಿ, ಪುತ್ರ, ಸೊಸೆ, ಮೊಮ್ಮಗನ ಜೊತೆ ಎಚ್ಡಿ ಕುಮಾರಸ್ವಾಮಿ ಅವರು ಜಾಲಿ ಟ್ರಿಪ್ ಮಾಡ್ತಾ ಇದ್ದಾರೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರು ತಲೆಮರೆಸಿಕೊಂಡಿದ್ರು. ಇನ್ನು ವಿದೇಶದಲ್ಲೇ ಅಜ್ಞಾತವಾಸವಾಗಿದ್ರು. ಕೊನೆಗೂ ಕೂಡ ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ಆದ್ರೆ ಎಚ್ಡಿ ಕುಮಾರಸ್ವಾಮಿ ಅವರು ಮಾತ್ರ ರಿಲ್ಯಾಕ್ಸ್ ಮೂಡಿಗೆ ಜಾರಿರುವಂತದ್ದು. ಕುಟುಂಬ ಸಮೇತ ಕಬಿನಿ ರೆಸಾರ್ಟ್ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ. ಪ್ರಜ್ವಲ್ ಬರೋದಕ್ಕೂ ಮುಂಚೆಯೇ ವಾಸ್ತವ್ಯವನ್ನ ಹೂಡಿದ್ರು ಕಬಿನಿ ಜಲಾಶಯದ ರೆಸಾರ್ಟ್ನಲ್ಲಿ. ಇನ್ನ ಪ್ರಜ್ವಲ್ ಬರೋದಕ್ಕೂ ಮುಂಚೆ ನಿನಗೆ ನನ್ನ ಎಚ್ಡಿ ದೇವೇಗೌಡರ ಮೇಲೆ ಗೌರವ ಇದ್ರೆ ನೀನು ಎಲ್ಲೇ ಇದ್ರೂ ಕೂಡ ಬಂದು ಬಂಧನ ಆಗುವಂತೆ ಮನವಿಯನ್ನ ಕೂಡ ಮಾಡಿದ್ರು ಎಚ್ಡಿ ಕುಮಾರಸ್ವಾಮಿ ಅವರು. ಇದೀಗ ಪತ್ನಿ, ಪುತ್ರ ಹಾಗೆ ಸೊಸೆ ಮತ್ತು ಮೊಮ್ಮಗನ ಜೊತೆ ಎಚ್ಡಿಗೆ ಜಾಲಿ ಟ್ರಿಪ್ ಅನ್ನ ಮಾಡ್ತಾ ಇರುವಂತದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಪ್ರಜ್ವಲ್ ಎಸ್ಐಟಿಯ ಬಂಧನದಲ್ಲಿರುವಂತದ್ದು, ಇನ್ನೊಂದು ಕಡೆ ಎಚ್ಡಿ ಕುಮಾರಸ್ವಾಮಿ ಅವರು ಜಾಲಿಯಾಗಿ ಟ್ರಿಪ್ ಅನ್ನ ಮಾಡ್ತಾ ಇದ್ದಾರೆ ಕುಟುಂಬ ಸಮೇತ.